ಈ ಮ್ಯಾಕ್ಸ್ ಯಾವಾಗ ಸಿಕ್ಕಿದ್ದು, ಯಾರ ಕಡೆಯಿಂದ ಸಿಕ್ಕಿದ್ದು? ಅದೊಂದು Z5 ವೆಬ್ ಸೀರೀಸ್, ಲೀಗಲ್ ವೆಬ್ ಸೀರೀಸ್. ಅಲ್ಲಿ ನಾನು ಸ್ಕ್ರಿಪ್ಟಿಗೆ ಐ ವಾಸ್ ಪಾರ್ಟ್ ಆಫ್ ಸ್ಕ್ರಿಪ್ಟ್ ಬಿಕಾಸ್ ನಾನು ಲೀಗಲ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಒಂದಿಷ್ಟು ಪಾಯಿಂಟ್ಸ್ ಕೊಡ್ತಾ ಇದ್ದೆ. ಅದ್ರ ಬಗ್ಗೆ ಆರ್ಟಿಕಲ್ ಬಂದಿತ್ತು. ಅದನ್ನು ಬಾಬು ಅಂತ ಒಬ್ಬರು, ಚಂಪಕ್ ಧಾಮ ಬಾಬು ಅಂತ ಒಬ್ಬರು ಮ್ಯಾನೇಜರ್ ಇದ್ದಾರೆ. ಅವರು ಅದನ್ನು ನೋಡಿಬಿಟ್ಟು ನನ್ನ ಲುಕ್ಸ್ ಇರಲಿ ಅಥವಾ ಲುಕ್ ಟೆಸ್ಟ್ ಆಗುತ್ತೆ ನನಗೆ ಒಂದು ಪೊಲೀಸ್ ಯೂನಿಫಾರ್ಮಲ್ಲಿ. ಸೊ ಆ ಲುಕ್ ಟೆಸ್ಟ್ ಎಲ್ಲ ನೋಡಿ ಅವ್ರಿಗೂ ಓಕೆ ಆಗುತ್ತೆ. ಹಾಗೆ ನಾನು ಈ ಸಿನಿಮಾದಲ್ಲಿ ಲ್ಯಾಂಡ್ ಆಗ್ತೀನಿ. ಈಗ ಬಂದ್ಬಿಟ್ಟು ಸಿನಿಮಾ ಇಂಡಸ್ಟ್ರಿ ಚೇಂಜೇ ಆಗೋಗ್ಬಿಟ್ಟಿದೆ. ಈ ಕಂಟೆಂಟ್ ಓರಿಯೆಂಟ್ ಸಿನಿಮಾನೇ ಈಗ ಕಮರ್ಷಿಯಲ್ ಸಿನಿಮಾ ಆಗೋಗ್ಬಿಟ್ಟಿದೆ. ಕಿಚ್ಚ ಸುದೀಪ್ ಸರ್ದು ಒಂದು ಸಿನಿಮಾ ಕೂಡ ನಾನು ಅಂದ್ಕೊಂಡಿದ್ದೆ ನಿಂಗೆ ಅಂತ ಅಂದರು. ನಾನು ಕಿಚ್ಚ ಸುದೀಪ್ ಓಕೆ ಎಲ್ಲ ಟಾಟಾ ಬಾಯ್. ನಾನು ಇನ್ನೇನು ಕೇಳಿಲ್ಲ, ಏನು ರೋಲ್, ಏನು ಸ್ಟೋರಿ, ಏನು ಕೇಳಿರಲಿಲ್ಲ. ಸುದೀಪ್ ಸರ್ ಸಿನಿಮಾ ಅಂದ ತಕ್ಷಣ ಐ ವಾಸ್ ಲೈಕ್ ಯಸ್ ಐ ಮೀನ್. ಸುದೀಪ್ ಸರ್ ಕೂಡ ನಮ್ಮೆಲ್ಲರಿಗೂ ಅಷ್ಟೇ ಒಂದು ಸ್ಕ್ರೀನ್ ಸ್ಪೇಸ್ನ ಪ್ರೊವೈಡ್ ಮಾಡಿ, ನಮ್ಮೆಲ್ಲರನ್ನೂ ತಿದ್ದಿ, ನಮ್ಮ ಆ್ಯಕ್ಟಿಂಗ್ನ ಇನ್ನಷ್ಟು ಪಾಲಿಷ್ ಮಾಡಿ, ನಮ್ಮನ್ನು ಒಂದು ಅದ್ಭುತವಾದಂಥ ನಟರಾಗಿ ಕನ್ವರ್ಟ್ ಮಾಡಿರೋಂಥ. ಆ್ಯಸ್ ಅನ್ ಆ್ಯಕ್ಟರ್ ನಾನು ಬೇರೆಯವರ ಆ್ಯಕ್ಟಿಂಗನ್ನು ನೋಡಿ ಅದರಿಂದ ನಾನು ಆದಷ್ಟು ತಗೊಳ್ಳೋದು ಕಮ್ಮಿ. ಬಿಕಾಸ್ ನನಗೆ ವೆನ್ ಮಾಲಾಶ್ರೀ ಮ್ಯಾಮ್ ಅಂದಾಗ ಅವರ ಪರ್ಸ್ನಾಲಿಟಿ ಇರಲಿ, ಅವರ ಪರ್ಫಾರ್ಮೆನ್ಸ್ ಇರಲಿ, ವಿ ಅಪ್ರಿಷಿಯೇಟ್ ಇಟ್. ಉಮಾಶ್ರೀ ಮ್ಯಾಮ್ ಬಂದಾಗ ಅವರು ವರ್ಸಟ್ಯಾಲಿಟಿ ಏನಿದೆ ಅಲ್ಲ, ವಿ ಅಪ್ರಿಷಿಯೇಟ್ ಇಟ್. ಬಟ್ ಅದನ್ನು ನಾವು ತೊಗೊಂಡು ನಾವು ಅದನ್ನು ಕಾಪಿ ಮಾಡಿದ್ರೆ ನಮಗೂ ಅವ್ರಿಗೂ ಏನು ಡಿಫ್ರೆನ್ಸ್ ಇರಲ್ಲ. ಆ್ಯಕ್ಚುಲಿ ಅಮಿತಾಬ್ ಬಚ್ಚನ್ ಜೊತೆ ಒಂದು ಸಿನಿಮಾ ಮಾಡಿದ್ದಾರೆ ನೋಡಿ, ಅದರಲ್ಲಿ ಅಮಿತಾಬ್ ಬಚ್ಚನ್ ಜೊತೆ ಸರ್ ಇದ್ದಾರೆ. ಯೂಶ್ವಲಿ ಅಮಿತಾಬ್ ಬಚ್ಚನ್ ಬಂದರೆ ನೀವು ಅಮಿತಾಬ್ ಬಚ್ಚನ್ನೇ ನೋಡ್ತೀರಾ, ಬಟ್ ಆ ಸಿನಿಮಾದಲ್ಲಿ ಸುದೀಪ್ ಸರ್ನೇ ನೋಡ್ತೀರಾ ನೀವು. ಸೊ ಅಂಥ ಪರ್ಫಾರ್ಮರ್ ಅವರು, ಕಣ್ಣಲ್ಲೇ ಪರ್ಫಾರ್ಮ್ ಮಾಡುವಂಥ ವ್ಯಕ್ತಿ. ಪ್ಲಸ್ ಅವ್ರ ವಾಯ್ಸ್ ಅಂತೂ ಈಸ್ ಲೈಕ್ ಸರ್ನ ತುಂಬ ಡಿಫ್ರೆಂಟ್ ಅವರಲ್ಲಿ ನೋಡಿ ಖುಷಿಯಾಗಿದೆ. ಅವ್ರ ಮಾಸಲ್ಲಿ ಬರ್ತಿದಾರಂತ ಅವ್ರ ಫ್ಯಾನ್ಸ್ಗಂತೂ ಫುಲ್ ಖುಷಿ. ಎಲ್ಲರೂ ಎಲ್ಲ ಕಡೆ ಪೂಜೆ ಮಾಡ್ತಿದ್ದಾರೆ. ಆಲ್ರೆಡಿ ಕಟ್ಔಟ್ಸ್ ಎಲ್ಲ ಹಾಕಿ ಅದಕ್ಕೆಲ್ಲ ಆಲ್ರೆಡಿ ಸೆಟ್ ಆಗಿದೆ. 25th ಗ್ರ್ಯಾಂಡ್ ಸೆಲೆಬ್ರೇಷನ್ ಅಂತ ಎಲ್ಲ ಪ್ಲಾನಿಂಗು ಆಗಿದೆ. ನಮಸ್ತೆ ವೀಕ್ಷಕರ, ಸೌತ್ ಟಾಕೀಸ್ಗೆ ಸ್ವಾಗತ. ಒಂದಷ್ಟು ವಿಶೇಷ ಪಾತ್ರಗಳು, ಒಂದಷ್ಟು ವಿಶೇಷ ವಿಚಾರಗಳು, ಆ ಪಾತ್ರಗಳೇ ಆ ಸಿನಿಮಾಕ್ಕೆ ಬೆಲೆ ಕೊಡುವಂಥ ಪಾತ್ರಗಳು. ಈ ಪಾತ್ರಗಳ ಬಗ್ಗೆ ಯಾಕೆ ಮಾತಾಡ್ತಿದ್ದೀನಿ ಅಂತ ಹೇಳ್ತೀನಿ ಅಂದರೆ, ಈ ಥರ ಪಾತ್ರಗಳನ್ನು ನಿಭಾಯಿಸ್ಕೊಂಡು ಬಂದು ಆ ಪಾತ್ರಕ್ಕೆ ತನ್ನದೇ ಆದಂಥ ಜೀವವನ್ನು ತುಂಬುವಂಥ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಅಂದರೆ ಉಡುಪಿಯ ಬೆಡಗಿ ಸುಕೃತ ವಾಗ್ಲೆ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಯಾವ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ, ಯಾವ ಪಾತ್ರ ಮಾಡ್ತಾ ಇದ್ದಾರೆ ಎಲ್ಲವನ್ನು. ಸುಕೃತ ಮೇಡಮ್ ನಮಸ್ತೆ. ನಮಸ್ತೆ. 10 ವರ್ಷಗಳಿಂದ ನೋಡ್ತಾ ಬರ್ತಾ ಇದ್ದೀವಿ. ಒಂದಷ್ಟು ವಿಶೇಷವಾದ ಪಾತ್ರಗಳನ್ನ ನಿಭಾಯಿಸ್ತಾ ಇದ್ದೀರಾ ನೀವು. ಇನ್ನೂ ಕೂಡ ಜನಕ್ಕೆ ನೆನಪಿರುವಂಥ ಪಾತ್ರಗಳು, ಕಿರುಗಿನ ಗಯ್ಯಾಳಿ ಇರ್ಬೋದು, ಮೊದಲ ಚಿತ್ರ ಜಟ್ಟ ಇರ್ಬೋದು, ಇವೆಲ್ಲ ನೆನಪಿರುವಂಥ ಗುಣಗ್ತಾ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಪೊಲೀಸ್ ಕ್ಯಾರೆಕ್ಟ್ರಿಗೆ ತುಂಬ ಇಂಪಾರ್ಟೆಂಟ್ ಕೊಡ್ತಾ ಇದ್ದೀರಾ ಅನ್ನೋದು ಕೇಳ್ಪಟ್ವಿ. ಮಾರ್ಟಿನ್ ಆಯಿತು, ಇವಾಗ ಮ್ಯಾಕ್ಸ್ ಅಂತ. ಏನು ಹೇಳಿ ಮೇಡಮ್? ಮಾರ್ಟಿನ್ ಬಂದ್ಬಿಟ್ಟು ಅಂಡರ್ ಕವರ್ ಏಜೆಂಟ್. ಓಕೆ. ಮಾರ್ಟಿನ್ ಬಂದ್ಬಿಟ್ಟು ನಾನು ಆ್ಯಕ್ಚುಲಿ ಇಂಡಸ್ಟ್ರಿ ಬಿಟ್ಟು ಹೋದಾಗ ಮಾಡಿರೋಂಥ ಸಿನಿಮಾ. ಸೊ ಉದಯ್ ಮೆಹ್ತಾ ಸರ್ ಆ್ಯಂಡ್ ಧ್ರುವ ಸರ್ಗೋಸ್ಕರ ಅಂತ ಓಕೆ ಅಂತ ಮಾಡಿರೋ ಸಿನಿಮಾ. ಬ್ಯೂಟಿಫುಲ್ ಕ್ಯಾರೆಕ್ಟರ್, ನನ್ನ ಕ್ಯಾರೆಕ್ಟರ್ ಬಂದ್ಬಿಟ್ಟು. ಬಟ್ ಕಮರ್ಷಿಯಲ್ ಅಂತ ಬಂದಾಗ ಒಬ್ವಿಯಸ್ಲಿ ಅದು ನನ್ನ ಫಸ್ಟ್ ಕಮರ್ಷಿಯಲ್ ಜಾನರ್ ಅಂತ ಹೇಳ್ಬೋದು. ಅಲ್ಲಿ ತನಕ ನೀವು ಹೇಳ್ದಂಗೆ ನಾನು ಎಲ್ಲ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನೇ ಮಾಡ್ಕೊಂಡು ಬಂದೆ. ನನ್ನ ಫಸ್ಟ್ ಫಿಲ್ಮೇ ಜಟ್ಟ, ಇಟ್ ವಾಸ್ ಕಂಟೆಂಟ್ ಓರಿಯೆಂಟೆಡ್. ಸೊ ಈಗ ಬಂದ್ಬಿಟ್ಟು ಸಿನಿಮಾ ಇಂಡಸ್ಟ್ರಿ ಚೇಂಜೇ ಆಗೋಗ್ಬಿಟ್ಟಿದೆ. ಈ ಕಂಟೆಂಟ್ ಓರಿಯೆಂಟ್ ಸಿನಿಮಾನೇ ಈಗ ಕಮರ್ಷಿಯಲ್ ಸಿನಿಮಾ ಆಗೋಗ್ಬಿಟ್ಟಿದೆ. ಸೊ ಹಾಗೆ ನೋಡೋಕ್ಕೆ ಹೋದರೆ ಮ್ಯಾಕ್ಸ್ ಒನ್ ಆಫ್ ಸಚ್ ಫಿಲ್ಮ್ ಅಂತ ಹೇಳ್ಬೋದು. ಅಂದರೆ ಕಮರ್ಷಿಯಲ್ ಜಾನರ್ ಸುದೀಪ್ ಸರ್, ಕಿಚ್ಚ ಸುದೀಪ್ ಸರ್ ಒಂದು ಮಾಸ್ ಅವತಾರದಲ್ಲಿ ಒಂದು 2.5 years ನಂತರ ಮತ್ತೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ಒಂದು ಸನ್ನಿವೇಶ ಇದು. ಈ ಸಿನಿಮಾದಲ್ಲಿ ನಿಮಗೆ ಸರ್ ಇಷ್ಟು ಔಟ್ ಆ್ಯಂಡ್ ಔಟ್ ಮಾಸ್ ಮಾಡದೆ ತುಂಬ ಸಮಯ ಆಗೋಗಿತ್ತು. ವಿಕ್ರಾಂತ್ ರೋನೂ ಒಂಥರ ಕ್ಲಾಸ್ ಆ್ಯಂಡ್ ಮಾಸ್ ಮಿಕ್ಸ್ಚರ್. ಸೊ ಇದು ಬಂದ್ಬಿಟ್ಟು ಔಟ್ ಆ್ಯಂಡ್ ಔಟ್ ಮಾಸ್ ಆದ್ರೂ ಒನ್ ನೈಟಲ್ಲಿ ನಡೆಯುವಂಥ ಈ ಕತೆ ಏನಿದೆ, ವೆರಿ ಕಂಟೆಂಟ್ ಓರಿಯೆಂಟೆಡ್ ಆಗಿರಲಿ ಅಥವಾ ಪ್ರತಿಯೊಂದು ಪಾತ್ರಕ್ಕೂ ಅಷ್ಟೇ ಆದ್ಯತೆ ಕೊಟ್ಟು ನಡೆಯುವಂಥ ಒಂದು ಸಿನಿಮಾ ಇದು. ಸೊ ಸುದೀಪ್ ಸರ್ ಕೂಡ ನಮ್ಮೆಲ್ಲರಿಗೂ ಅಷ್ಟೇ ಒಂದು ಸ್ಕ್ರೀನ್ ಸ್ಪೇಸ್ನ ಪ್ರೊವೈಡ್ ಮಾಡಿ, ನಮ್ಮೆಲ್ಲರನ್ನೂ ತಿದ್ದಿ, ನಮ್ಮ ಆ್ಯಕ್ಟಿಂಗ್ನ ಇನ್ನಷ್ಟು ಪಾಲಿಷ್ ಮಾಡಿ, ನಮ್ಮನ್ನು ಒಂದು ಅದ್ಭುತವಾದಂಥ ನಟರಾಗಿ ಕನ್ವರ್ಟ್ ಮಾಡಿರೋಂಥ ಸಿನಿಮಾ ಕೂಡ ಆಸ್ ಅನ್ ಆ್ಯಕ್ಟರ್. ಮಾತು ಕೇಳ್ತಿದ್ರೆ ಎಲ್ಲ ವಿಚಾರಗಳನ್ನ ತುಂಬಾ ನೀಟಾಗಿ ಅರ್ಥಕೊಂಡು ನಿಮಗೆ ಹೇಳ್ಕೊಡ್ತಾ ಇದ್ರು. ಅದೇ ಮೇಡಮ್, ಮಾರ್ಟಿನ್ ಆಯ್ತು, ಮಾರ್ಟಿನಲ್ಲಿ ಪಾಕಿಸ್ತಾನದ ಸ್ಪೆಷಲ್ ಕಾಪಾಗಿ ಕಾಣಿಸ್ಕೋತೀರಾ, ಒಂದಿಷ್ಟು ಲುಕ್ಕು. ಆದ್ರೆ ಈ ಮ್ಯಾಕ್ಸ್ ಯಾವಾಗ ಸಿಕ್ಕಿದ್ದು, ಯಾರ ಕಡೆಯಿಂದ ಸಿಕ್ಕಿದ್ದು?
ನಾನು LLB ಮುಗಿಸ್ಕೊಂಡು ಇನ್ನೇನು ಜಾಬ್ ಮಾಡಬೇಕು ಅನ್ನುವಾಗ ನಾನು ತುಂಬ ಪ್ರೊಫೆಷನ್ಸ್ ಚೇಂಜ್ ಮಾಡಿದ್ದೀನಿ. ಸೊ ಆ್ಯಕ್ಟಿಂಗ್ ಒಂದೇ ಅಲ್ಲ, ಹಾಗೆ ನಾನು ಸ್ಕ್ರಿಪ್ಟ್ ಕನ್ಸಲ್ಟೆಂಟ್ ಆಗೂ ಒಂದಿಷ್ಟು ಸ್ಕ್ರಿಪ್ಟ್ಸ್ಗಳಿಗೆಲ್ಲ ವರ್ಕ್ ಮಾಡಿದ್ದೀನಿ. ಸೊ ಆ ನಿಟ್ಟಿನಲ್ಲಿ ನಾನು ವರ್ಕ್ ಮಾಡಿರುವಂಥ ಪ್ರಾಜೆಕ್ಟು ವ್ಯವಸ್ಥಾ, ಅದೊಂದು Z5 ವೆಬ್ ಸಿರೀಸ್, ಲೀಗಲ್ ವೆಬ್ ಸಿರೀಸ್. ಅಲ್ಲಿ ನಾನು ಸ್ಕ್ರಿಪ್ಟಿಗೆ ಐ ವಾಸ್ ಪಾರ್ಟ್ ಆಫ್ ಸ್ಕ್ರಿಪ್ಟ್ ಬಿಕಾಸ್ ನಾನು ಲೀಗಲ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಒಂದಿಷ್ಟು ಪಾಯಿಂಟ್ಸ್ ಕೊಡ್ತಾ ಇದ್ದೆ. ಹಾಗೆ ನನ್ನನ್ನು ಒನ್ ಆಫ್ ದ ಮೇಜರ್ ವಿಲನ್ಗೆ ಕೇಳಿದ್ರು. ಸೊ ಐ ಆಮ್ ದ ವಿಲನ್ ಆಫ್ ದಟ್ ಸೀರೀಸ್. ಐ ಡಿಡ್ ಇಟ್ ಬಿಕಾಸ್ ಸ್ಕ್ರಿಪ್ಟ್ ಚೆನ್ನಾಗಿತ್ತು. ಆ್ಯಂಡ್ Z5 ವೆಬ್ ಸೀರೀಸಲ್ಲಿ ಅದು Z5 ಪ್ಲ್ಯಾಟ್ಫಾರ್ಮಲ್ಲಿ ನಂಬರ್ 1 ಸೀರೀಸ್ ಆಯಿತು. ಅದ್ರ ಬಗ್ಗೆ ಆರ್ಟಿಕಲ್ ಬಂದಿತ್ತು. ಅದನ್ನು ಬಾಬು ಅಂತ ಒಬ್ಬರು, ಚಂಪಕ್ ಧಾಮ ಬಾಬು ಅಂತ ಒಬ್ಬರು ಮ್ಯಾನೇಜರ್ ಇದ್ದಾರೆ. ಅವರು ಹೊಂಬಾಲೆ ಫಿಲ್ಮ್ಸ್ಗೆಲ್ಲ ಮೇನ್ ಅವರೇ ನೋಡ್ಕೊಳ್ಳೋದು. ಹಾಗೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರುವಂಥ ಶ್ರೀರಾಮ್ ಸರ್ ಇದ್ದಾರೆ. ಸೊ ಇವರು ಅಂದರೆ ಬಾಬು ಸರ್ ನನ್ನನ್ನು ರೆಫರ್ ಮಾಡ್ತಾರೆ ಈ ಸಿನಿಮಾಗೆ. ಶ್ರೀರಾಮ್ ಸರ್ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಅದಾದ ನಂತರ ಸುದೀಪ್ ಸರ್ಗೆ ಹೋಗುತ್ತೆ ನನ್ನ ಪ್ರೊಫೈಲು. ಸುದೀಪ್ ಸರ್ ನೋಡಿಬಿಟ್ಟು ಎಸ್ ಓಕೆ ಅಂತಾರೆ. ಅದಾದ ನಂತರ ನಮ್ಮ ವಿಜಯ್ ಕಾರ್ತಿಕೇಯನ್ ಸರ್ ಆ್ಯಂಡ್ ಅನು ಸರ್ ನಮ್ಮ ಪ್ರೊಡ್ಯೂಸರ್, ಅವರು ಅದನ್ನು ನೋಡಿಬಿಟ್ಟು ನನ್ನ ಲುಕ್ಸ್ ಇರಲಿ ಅಥವಾ ಲುಕ್ ಟೆಸ್ಟ್ ಆಗುತ್ತೆ ನನಗೆ ಒಂದು ಪೊಲೀಸ್ ಯೂನಿಫಾರ್ಮಲ್ಲಿ. ಸೊ ಆ ಲುಕ್ ಟೆಸ್ಟ್ ಎಲ್ಲ ನೋಡಿ ಅವ್ರಿಗೂ ಓಕೆ ಆಗುತ್ತೆ. ಹಾಗೆ ನಾನು ಈ ಸಿನಿಮಾದಲ್ಲಿ ಲ್ಯಾಂಡ್ ಆಗ್ತೀನಿ. ನನಗೆ ಕಾಲ್ ಬಂದಾಗ ಬಾಬು ಸರ್, ನಾನು ಆ್ಯಕ್ಚುಲಿ ಒಂದು ಜಾಬ್ ಕನ್ಫರ್ಮ್ ಆಗಿತ್ತು ಮೆಡಿಕೋ ಲೀಗಲ್ ಪ್ರೊಫೆಷನಲ್ಲಿ. ಬಟ್ ಬಾಬು ಸರ್ ಕಾಲ್ ಮಾಡಿಬಿಟ್ಟು ಏನು ಮಾಡ್ತೀಯಮ್ಮ ಸುಕೃತ ಈಗ ಅಂತ ಅಂತಾರೆ. ಸರ್ ಈ ಥರ ಜಾಬಿಗೆ ಅಂದ. ಓ ಹೌದಾ, ನಾನು ಕಿಚ್ಚ ಸುದೀಪ್ ಸರ್ದು ಒಂದು ಸಿನಿಮಾ ಕೊಡೋಣ ಅಂದ್ಕೊಂಡಿದ್ದೆ ನಿಮಗೆ ಅಂತ ಅಂದರು. ನಾನು ಕಿಚ್ಚ ಸುದೀಪ್ ಓಕೆ ಎಲ್ಲ ಟಾಟಾ ಬಾಯ್. ನಾನು ಇನ್ನೇನು ಕೇಳಿಲ್ಲ, ಏನು ರೋಲ್ ಏನು ಸ್ಟೋರಿ ಏನು ಕೇಳಿರಲಿಲ್ಲ. ಸುದೀಪ್ ಸರ್ ಸಿನಿಮಾ ಅಂದ ತಕ್ಷಣ ಐ ವಾಸ್ ಲೈಕ್ yes, I was that damn happy ಗೊತ್ತಾ. ಎಸ್, ಕನ್ನಡ ಇಂಡಸ್ಟ್ರಿಯಲ್ಲಿ ನೆನಪಾಗೋದು ಈಗ ಕಾಪ್ ಅಂದರೆ ಲೇಡಿ ಕಾಪ್ ಅಂತಂದ್ರೆ ಮಾಲಾಶ್ರೀ ಮೇಡಮ್ ಆಗಿ, ಇತ್ತೀಚೆಗೆ ರಾಗಿಣಿ ಅವರು, ಆದಮೇಲೆ ಇತ್ತೀಚೆಗೆ ಪ್ರಿಯಾ ಮೇಡಮ್ ಅವರು. ಇದೊಂದು ಲೀಸ್ಟ್ ಆದರೆ ಇನ್ನೊಂದು ಲೀಸ್ಟ್ ಇತ್ತು. ಅಂದರೆ ಯಾವ್ದಾದ್ರು ಮೇಲ್ ಕ್ಯಾರೆಕ್ಟರ್ಗಳ ಜೊತೆ ನಿಂತ್ಕೊಂಡು ಆ ಮೇಲ್ ಕ್ಯಾರೆಕ್ಟ್ರು ಅದೇ ಪುಷ್ ಮಾಡೋ ಅಂಥ ಕ್ಯಾರೆಕ್ಟರ್ ಅಂದರೆ ನಮ್ಮ ಉಮಾಶ್ರೀ ಮೇಡಮ್ ಅವರು. ಕಾಪ್ ಆಗಿ, ಕಾನ್ಸ್ಟೇಬಲ್ ಆಗಿ, ಇನ್ನೊಂದು ಪೊಲೀಸ್ ಆವರಣದಲ್ಲೇ ನಿಂತ್ಕೊಳ್ಳುವಂಥದ್ದು, ಕಾಮಿಡಿಯನ್ನು ತಗೊಬರುವಂಥದ್ದು. ಇವಿಷ್ಟು ಜನರಲ್ಲಿ ನಿಮ್ಗೆ ಅವರಲ್ಲಿ ಏನೇನು ತಗೊಂಡ್ರಿ? ಆ್ಯಕ್ಚುಲಿ ಅಂದರೆ ನಾನು ಆ್ಯಸ್ ಅನ್ ಆ್ಯಕ್ಟರ್ ನಾನು ಬೇರೆಯವರ ಆ್ಯಕ್ಟಿಂಗನ್ನು ನೋಡಿ ಅದರಿಂದ ನಾನು ಆದಷ್ಟು ತಗೊಳ್ಳೋದು ಕಮ್ಮಿ. ಬಿಕಾಸ್ ನನಗೆ ವೆನ್ ಮಾಲಾಶ್ರೀ ಮ್ಯಾಮ್ ಅಂದಾಗ ಅವರ ಪರ್ಸ್ನಾಲಿಟಿ ಇರಲಿ, ಅವರ ಪರ್ಫಾರ್ಮೆನ್ಸ್ ಇರಲಿ, ವಿ ಅಪ್ರಿಷಿಯೇಟ್ ಇಟ್. ಉಮಾಶ್ರೀ ಮ್ಯಾಮ್ ಬಂದಾಗ ಅವರು ವರ್ಸಟ್ಯಾಲಿಟಿ ಏನಿದೆ ಅಲ್ಲ, ವಿ ಅಪ್ರಿಷಿಯೇಟ್ ಇಟ್. ಬಟ್ ಅದನ್ನು ನಾವು ತೊಗೊಂಡು ನಾವು ಅದನ್ನು ಕಾಪಿ ಮಾಡಿದ್ರೆ ನಮಗೂ ಅವ್ರಿಗೂ ಏನು ಡಿಫ್ರೆನ್ಸ್ ಇರಲ್ಲ. ಸೊ ನಾನು ಇನ್ ಟರ್ಮ್ಸ್ ಆಫ್ ಆ್ಯಕ್ಟಿಂಗ್ ಅಂತ ಬಂದಾಗ ನಾನು ಆದಷ್ಟು ರಿಯಲ್ ಲೈಫಲ್ಲಿರೋ ಒಂದು ಸಿಚುವೇಶನ್ಸ್ ಏನಿರುತ್ತೆ, ರಿಯಲ್ ಲೈಫ್ ಕಾಪ್ಸ್ಗಳು ಹೇಗಿರ್ತಾರೆ, ಅವ್ರ ಬಾಡಿ ಲ್ಯಾಂಗ್ವೇಜಸ್ ಏನಿರುತ್ತೆ, ಅದನ್ನು ಟ್ರೈ ಮಾಡ್ತೀನಿ ನಾನು ಆದಷ್ಟು. ಸೊ ಅಲ್ಲಿಂದ ನಾನು ಇನ್ಸ್ಪೈರ್ ಆಗಿ ಅದನ್ನು ನನ್ನತನದಿಂದ ನಾನು ತೋರಿಸ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇನ್ ಟರ್ಮ್ಸ್ ಆಫ್ ಪರ್ಫಾರ್ಮೆನ್ಸ್ ಎಸ್, ಮಾಲಾಶ್ರೀ ಮ್ಯಾಮ್ ಇರಲಿ ಅಥವಾ ಉಮಾಶ್ರೀ ಮ್ಯಾಮ್ ಅವ್ರು ಇರಲಿ, ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಇರಲಿ, ಅವರ ವರ್ಸಾಟಾಲಿಟಿ ಇರಲಿ, ಅಥವಾ ಆ್ಯಕ್ಟಿಂಗ್ ಚಾಣಕ್ಯತೆ ಅಥವಾ ಆ ಡಬ್ಬಿಂಗ್ ಚೇಂಜಸ್ ಮಾಡೋದು ಉಮಾಶ್ರೀ ಮ್ಯಾಮ್ ಅವ್ರದ್ದು. ಸೊ ದೀಸ್ ಆರ್ ದ ಥಿಂಗ್ಸ್ ದಟ್ ನಮ್ಗೆ ಏನು ಕೊಡುತ್ತೆ ಅಂದರೆ ಒಂದು ಮಾರ್ಕ್ ಸೆಟ್ ಮಾಡುತ್ತೆ. ಸೊ ನಾವು ಅದಕ್ಕಿಂತ ಇಂಪ್ರೂವ್ ಮಾಡಿ ಅದನ್ನ ಮೀರುವಷ್ಟು ಪ್ರಯತ್ನ ನಾವು ಮಾಡಬೇಕು. ಆಸ್ ಅ ರ್ಯಾಂಕ್ ಸ್ಟೂಡೆಂಟ್, ದೇ ಆರ್ ದ ರ್ಯಾಂಕ್ ಸ್ಟೂಡೆಂಟ್ಸ್. ಸೊ ನಾವು ಈಗ ಜೂನಿಯರ್ಸ್, ನಾವು ಒಂದು ಸ್ಕೋರ್ನ ಬೀಟ್ ಮಾಡಕ್ ಟ್ರೈ ಮಾಡ್ತೀವಿ. ಸೂಪರ್ ಸೀನಿಯರ್ಸ್ ಅವ್ರು ಏನು ದಾರಿ ಹಾಕಿದ್ರೆ ಅದನ್ನ ನಡ್ಕೊಂಡು ಮೇಲೆ ಹೋಗ್ಬೇಕು. ಆ ಸ್ಕೋರ್ನ ಬೀಟ್ ಮಾಡಬೇಕು ಅನ್ನೋದು ನಮ್ಮ ಟಾರ್ಗೆಟ್ ಆಗಿದೆ ಅಷ್ಟೇ. ನೀವು ಅವಾಗಲೇ ಮಾತಾಡ್ತಾ ಒಂದು ಮಾತಾಡಿರಿ, ಮ್ಯಾಕ್ಸ್ ಅನ್ನುವಂಥದ್ದು ಒಂದು ನೈಟಲ್ಲಿ ನಡೆಯುವಂಥ ಇದು ಫುಲ್ ನೈಟ್ ಶೂಟು. ಸುದೀಪ್ ಸರ್ ಹೇಳ್ತಾರೆ ಫುಲ್ ನೈಟ್ ಶೂಟ್ ಅಪ್ಪ ನಮಗೆ. ಹೇಗಿತ್ತು ಮೇಡಮ್ ಆ ನೈಟ್ ಶೂಟು ಸುದೀಪ್ ಸರ್ ಜೊತೆ ಸ್ಕ್ರೀನ್ ಶೇರಿಂಗು? ಆಲ್ಮೋಸ್ಟ್ 120+ ಡೇಸ್ ನಡೆದಿದೆ ಶೂಟಿಂಗ್. ನಂಗೆ ಅದರಲ್ಲಿ ಸರ್ ಜೊತೆನೇ ಆಲ್ಮೋಸ್ಟ್ 100 ಡೇಸ್ ನಾವು ಎಲ್ಲರೂ ವರ್ಕ್ ಮಾಡಿರುವಂಥದ್ದು. ಸೊ ಇಂಡೋರ್ ಅಂತ ಬಂದಾಗ ಒಂದು ಸೆಟ್ಟಲ್ಲೇ ನಡೆಯುವಂಥದ್ದು. ಇಂಡೋರ್ ಅಂತ ಬಂದಾಗ ಮಾರ್ನಿಂಗ್ ಅವರ್ಸಲ್ಲೂ ನಾವು ನೈಟ್ ಎಫೆಕ್ಟ್ ಎಲ್ಲ ಮಾಡಿದ್ವಿ ಕೆಲವೊಂದು. ಬಟ್ ಮೋಸ್ಟ್ ಆಫ್ ದ ಔಟ್ಡೋರ್ಸ್ ಇಲ್ಲಿ ಸುಮಾರು ಸಿಚುವೇಶನ್ಸ್ ಏನಿದೆಲ್ಲ ನಾವು ನೈಟ್ ಶೂಟ್ ಮಾಡಿದಾಗ ಕಂಪ್ಲೀಟ್ಲಿ ಹೇಗಿರೋದು ಅಂದರೆ, ಒಂದು ಇನಿಷಿಯಲಿ ಫಸ್ಟ್ 30 ಡೇಸ್ ನಾವು ನೈಟೇ ಮಾಡಿದ್ದು ಸ್ಟ್ರೆಚ್ಚಲ್ಲಿ. ಸೊ ಅಲ್ಲಿ ತನಕ ನಮ್ದೇನು ಸ್ಲೀಪ್ ಸೈಕಲ್ ಒಂದಿತ್ತು. ಸೊ ಸೆಟ್ಟಿಗೆ ಹೋದಾಗ ಫಸ್ಟ್ ಕಾಲ್ ಶೀಟೇ ಬಂದಿದ್ದು ನಮಗೆ ಮಧ್ಯಾಹ್ನ 2 ಗಂಟೆಗೆ. 2 ಗಂಟೆಯಿಂದ
ಬೆಳಿಗ್ಗೆ 8 ಗಂಟೆ ತನಕ ಆಲ್ಮೋಸ್ಟ್ ನಾವು ಶೂಟ್ ಮಾಡಿದ್ವಿ. ಅದಾಗಿ ಮತ್ತೆ 2 ಅವರ್ಸ್ ಜರ್ನಿ ಮಾಡಿ ಹೋಟೆಲ್ಗೆ ಹೋಗಿ ರೆಸ್ಟ್ ಮಾಡಿ ಎಲ್ಲ ಮತ್ತೆ ಆಲ್ಮೋಸ್ಟ್ ಒಂದು 3-4 ಅವರ್ಸ್ ಸ್ಲೀಪ್ ಸಿಗೋದು. ಬಿಕಾಸ್ ನಾವು ಅಂದ್ಕೊಂತೀವಿ ಶೂಟ್ ಮುಗಿಸ್ಕೊಂಡು ಹೋಗಿ ಆರಾಮ್ಸೆ ಮಲ್ಕೊಳ್ಳೋಣ ಅಂತ, ಬಟ್ ಬಾಡಿ ಸೆಟ್ ಆಗಲ್ಲ ಅದಕ್ಕೆ. ಸೊ ಈ ರೀತಿ ನಾವು ಆಲ್ಮೋಸ್ಟ್ 1 ಮಂತ್ ಮಾಡಿದ್ದೀವಿ. ಐ ಥಿಂಕ್ ನಮ್ಮದು ಅಟ್ಲೀಸ್ಟ್ ವಿ ವರ್ ಓನ್ಲಿ ಡೆಡಿಕೇಟೆಡ್ ಈ ಒಂದು ಸಿನಿಮಾಗೋಸ್ಕರ ಅಂತ. ಬಟ್ ಸುದೀಪ್ ಸರ್ ಇದ್ರೊಟ್ಟಿಗೆ ಕ್ರಿಕೆಟ್, ಬಿಗ್ ಬಾಸ್, ಸೊ ಸುಮಾರೆಲ್ಲ ಹಿ ವಾಸ್ ಬಿಸಿ ವಿತ್ ಲಾಟ್ ಆಫ್ ಥಿಂಗ್ಸ್. ಹಿ ವಾಸ್ ಟ್ರಾವೆಲಿಂಗ್ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ. ಅವರಂತೂ ಆಲ್ಮೋಸ್ಟ್ 24 ಅವರ್ಸ್ ಎಚ್ಚರನೇ ಇದ್ದು ಮಾಡಿರುವಂಥ ಸನ್ನಿವೇಶಗಳು ಇದೆ. ಆ್ಯಂಡ್ ಅವರು ಸಿನಿಮಾ ಶೂಟ್ ಆದ ತಕ್ಷಣನೇ ಆ ದಿನದ ಎಡಿಟಿಂಗ್ ನೋಡೋರು, ಎಡಿಟಿಂಗ್ ಟೇಬಲಲ್ಲಿ ಇರೋರು, ಪ್ಲಸ್ ಆ ಎಡಿಟ್ ಎಲ್ಲ ಮುಗಿಸಿ ಡಿಸ್ಕಷನ್ ಆಗೋದು. ಮಾರನೇ ದಿವಸ ಸೆಟ್ಟಿಗೆ ಅಷ್ಟೇ ಫ್ರೆಶ್ ಆಗಿ ಅಷ್ಟೇ ಎನರ್ಜಿಯಿಂದ ಬರೋರು. ಆ್ಯಂಡ್ ಪ್ಲಸ್ ಸುದೀಪ್ ಸರ್ ಬಂದ ತಕ್ಷಣನೇ ಆ ಸೆಟ್ ಎನರ್ಜಿನೇ ಬೇರೆ. ಆ್ಯಂಡ್ ಒಂದು ಎಕ್ಸೈಟ್ಮೆಂಟ್ ಇದೆಯಲ್ಲ, ನಮಗೆ ಫಸ್ಟ್ ಡೇ ಇದ್ದಿದ್ದು ಎಕ್ಸೈಟ್ಮೆಂಟ್, ನಾವು 100th ಡೇನು ನಂಗೆ ಆ ಎಕ್ಸೈಟ್ಮೆಂಟ್ ಇತ್ತು, ಎಲ್ಲರಿಗೂ ಇತ್ತು. ಬಿಕಾಸ್ ಸರ್ ಆ ವೈಬ್ ಕ್ರಿಯೇಟ್ ಮಾಡೋರು. ಸೊ ಎಷ್ಟೋ ದಿನ ಸುದೀಪ್ ಸರ್ ಇಲ್ಲದೆ ಇರೋ ಕಾಲ್ ಶೀಟ್ಸ್ಗಳು ಇದ್ವು. ಆ ದಿನದಲ್ಲಿ ನಮ್ಗೆ ಗೊತ್ತಾಗ್ತಿತ್ತು ಸರ್ ಇದ್ದಾಗ ಒಂದು ಎನರ್ಜಿ ಇರೋದು, ಇಲ್ಲದೆ ಇದ್ದಾಗ ಒಂಥರ. ಬಿಕಾಸ್ ಹಿ ಯೂಸ್ ಟು ಕೀಪ್ ಅಸ್ ಎಂಗೇಜ್ಡ್, ನಮಗೆ ಎನರ್ಜಿ ತುಂಬಿಸೋರು, ಮೋಟಿವೇಶನ್ಸ್ ಕೊಡೋರು, ಮತ್ತು ಲೈಫ್ ಬಗ್ಗೆ, ಆ್ಯಕ್ಟಿಂಗ್ ಬಗ್ಗೆ, ಅಥವಾ ಈ ಸಿನಿಮಾ ಬಗ್ಗೆ ಅಥವಾ ಎಲ್ಲ ಸಿನಿಮಾಗಳ ಬಗ್ಗೆ ಹಿ ಯೂಸ್ ಟು ಗಿವ್ ಅಸ್ ಲಾಟ್ ಆಫ್ ಇಂಪಲ್ಸ್. ಸೊ ಆ್ಯಕ್ಟಿಂಗ್ ಜೊತೆ ಇಟ್ ವಾಸ್ ಮೋರ್ ಲೈಕ್ ಲೈಫ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಕೂಡ ಆಯಿತು ನಮಗಲ್ಲಿ. ಅಂದರೆ ಫ್ರೀ ಕೋರ್ಸ್ ಮೇಡಮ್. ಶೂಟಿಂಗ್ ಸಮಯದಲ್ಲಿ ನಿಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದವರು ಸಂಯುಕ್ತ ಹೆಗಡೆ ಅವರು, ಉಗ್ರಂ ಮಂಜು ಅವರು, ಮತ್ತು ಇನ್ನೊಂದಿಷ್ಟು ಸೀನಿಯರ್ ಆ್ಯಕ್ಟರ್ಸ್, ಜೂನಿಯರ್ ಆ್ಯಕ್ಟರ್ಸ್ ಎಲ್ಲ ಇದ್ದರು. ಗ್ಲಿಮ್ಸಲ್ಲಿ ಮತ್ತು ಈಗ ಬಿಟ್ಟಿರೋ ಟೀಸರಲ್ಲಿ ನಿಮ್ಮ ಇಬ್ಬರ ಪಾತ್ರ ಕೂಡ ಕಾಣಿಸ್ತಾ ಇದೆ. ಇದ್ದೀರಾ, ಅವ್ರ ಜೊತೆ ಡ್ಯಾನ್ಸ್ ಮಾಡ್ತೀರಾ, ಅವ್ರ ಜೊತೆ ಡೈಲಾಗ್ ಜೊತೆ ಇದ್ದೀರಾ ಅನ್ನೋದೊಂದಿದೆ. ಎಷ್ಟು ಶೆಡ್ಯೂಲಲ್ಲಿ ಬರ್ತೀರಾ ಮೇಡಮ್ ಮ್ಯಾಕ್ಸಲ್ಲಿ? ಥ್ರೂ ಔಟ್ ಸ್ಟಾರ್ಟಿಂಗ್ ಸರ್ದ್ ಇಂಟ್ರೊಡಕ್ಷನ್, ಆಮೇಲೆ ಕೆಲವೊಂದು ಫೈಟ್ ಸೀಕ್ವೆನ್ಸ್ ಬಿಟ್ರೆ ಥ್ರೂ ಔಟ್ ಸಿನಿಮಾ ಇದೀವಿ. 120+ ಡೇಸಲ್ಲಿ 100 ಡೇಸ್ ಆಲ್ಮೋಸ್ಟ್ ನಾವು ಶೂಟ್ ಮಾಡಿದ್ದೀವಿ. ಅಂದರೆ ಇಮ್ಯಾಜಿನ್ ಥ್ರೂ ಔಟ್ ಸಿನಿಮಾ ಇದ್ದೀವಿ. ನಾನಿರಲಿ, ಸಂಯುಕ್ತ ಇರಲಿ, ಉಗ್ರಂ ಮಂಜು ಇರಲಿ, ಗೋವಿಂದೇಗೌಡ, ವಿಜಯ್ ಚಂಡೂರು, ನಾಗಾರ್ಜುನ್, ಅನಿರುದ್ಧ್, ಸುಜಿತ್, ಇದು ನಮ್ಮ ಕನ್ನಡದ ನಟರು. ಇಲೆವರ್ಸನ್ ಅಂತ ಇದ್ದಾರೆ ತಮಿಳಿಂದ, ವಂಶಿ ಕೃಷ್ಣ ಅಂತ ತೆಲುಗುವಿಂದ ಇದ್ದಾರೆ, ಪ್ಲಸ್ ವರಲಕ್ಷ್ಮಿ ಶರತ್ ಕುಮಾರ್ ಇದ್ದಾರೆ, ಸುನಿಲ್ ಅವರು ಇದ್ದಾರೆ. ಲಿಸ್ಟ್ ಇಸ್ ಹ್ಯೂಜ್. ಸಂಯುಕ್ತ ಅವ್ರ ಮದರ್ ಇದ್ದಾರೆ ಆ್ಯಕ್ಚುಲಿ ಇರಲಿ, ಬಟ್ ಅವರು ಸುದೀಪ್ ಸರ್ ಮದರ್ ಆಗಿ ಪಾತ್ರ ನಿರ್ವಹಿಸ್ತಿರೋದು. ಸೊ ಆ್ಯಕ್ಟರ್ಸ್ ಲಿಸ್ಟ್ ಹ್ಯೂಜ್ ಆಗಿದೆ. ಅದರಲ್ಲಿ ಇಷ್ಟು ಸೆಟ್ ಆಫ್ ಆ್ಯಕ್ಟರ್ಸಲ್ಲಿ ನಾನು, ಸಂಯುಕ್ತ, ಉಗ್ರಂ ಮಂಜು, ಜಿ ವಿಜಿ ಅವರು ಲಕ್ಕಿಯೆಸ್ಟ್ ಪೀಪಲ್. ನಾಗಾರ್ಜುನ್, ಇಷ್ಟು ಜನ ಲಕ್ಕಿಯೆಸ್ಟ್ ಪೀಪಲ್. ಯಾಕಂದರೆ ಥ್ರೂ ಔಟ್ ಸಿನಿಮಾ ಸರ್ ಜೊತೆ ಎಲ್ಲ ಕಡೆ ಇರ್ತೀವಿ ನಾವು. ಆಲ್ಮೋಸ್ಟ್ 90% ವಿ ಆರ್ ದೇರ್ ಸರ್. ಮ್ಯಾಕ್ಸ್ ಕುತೂಹಲ ಮೂಡಿಸಿದಂಥ ಸಿನಿಮಾ, 2.5 ವರ್ಷ ಆದಮೇಲೆ ಬಂದಂಥ ಸಿನಿಮಾ. ನೀವು ಕೂಡ ಈಗ ಪ್ರಮೋಷನಲ್ಲಿ ತುಂಬ ಬ್ಯುಸಿ ಆಗಿದ್ದಾರೆ. ನೀವಾಗಿರ್ಬೋದು, ಪ್ರವೀಣ್ ಅವರು ಆಗಿರ್ಬೋದು, ಸಂಯುಕ್ತ ಆಗಿರ್ಬೋದು, ಎಲ್ಲ ಬಿಗ್ ಬಾಸ್ ಈಗ ಇವರು ಹೋಗ್ಬಿಟ್ಟಿದ್ದಾರೆ, ಮಂಜು ಅವರು. ಹೇಗಿದೆ ಮೇಡಮ್ ರೆಸ್ಪಾನ್ಸು? ಜನ ಏನು ಹೇಳ್ತಾರೆ? ಸಿನಿಮಾ ಪ್ರಮೋಷನ್ ಸ್ಟಾರ್ಟ್ ಆಗೋ ಮುಂಚೆಯಿಂದಾನು, ಅಂದರೆ ಸಿನಿಮಾ ಅನೌನ್ಸ್ ಆದಾಗಿಂದಾನು ನಮಗೆ ಇನ್ಸ್ಟಾಗ್ರಾಮ್ ಇರಲಿ, ಟ್ವಿಟರ್ ಇರಲಿ, ಅಥವಾ ಫೇಸ್ಬುಕ್, ಎಲ್ಲ ಕಡೆ ನಮ್ಗೆ ಆಲ್ರೆಡಿ ಇಷ್ಟೊಂದು ಮೆಸೇಜ್ ಬರೋ ಫ್ಯಾನ್ಸ್ಗಳದು, DMs ಇರಲಿ, ಅಥವಾ ಯಾವುದಲ್ಲೆಲ್ಲ ಕೇಳೋದು ಮ್ಯಾಕ್ಸ್ ಇದು ಏನಾಗ್ತಿದೆ, ಏನು ಅಪ್ಡೇಟ್ ಅಂತ. ಬಿಕಾಸ್ ಅಪ್ಡೇಟ್ಸ್ ನಮ್ಮ ಟೀಮ್ ಕಡೆಯಿಂದನೂ ಏನೂ ಕೊಡ್ತಿರ್ಲಿಲ್ಲ. ವಿ ವರ್ ವೇಟಿಂಗ್ ಆ ಸಿನಿಮಾ ಎಲ್ಲ ಕಂಪ್ಲೀಟ್ ಆದಮೇಲೆ ಸರೇ ಕೊಡ್ತಾರೆ ಅಂತ. ಸೊ ನೀವು ನೋಡಿದ್ರೆ ಎಲ್ಲ ಅಪ್ಡೇಟ್ಸ್ ಸರ್ ಕಡೆಯಿಂದನೇ ಫಸ್ಟ್ ಬರೋದು. ಹಾಗಾಗಿ ಈ ಕುತೂಹಲ ಏನಿದೆ ಅಲ್ಲ, ಬಿಕಾಸ್ ಸುದೀಪ್ ಸರ್ ಆಲ್ಮೋಸ್ಟ್ 2.5 year ನಂತರ ಬರ್ತಿರೋಂಥ ಸಿನಿಮಾ ಇದು ಆನ್ ಸ್ಕ್ರೀನ್. ಸೊ ಇಟ್ ಈಸ್ ಲೈಕ್ ದ ಮೋಸ್ಟ್ ಆ್ಯಂಟಿಸಿಪೇಟೆಡ್. ಅವ್ರ ಫ್ಯಾನ್ಸಿಗೆ ಮಾತ್ರ ಅಲ್ಲ, ಎಂಟೈರ್ ಕನ್ನಡ ಇಂಡಸ್ಟ್ರಿಲಿ. ನಾನು ಮ್ಯಾಕ್ಸ್ ಸಿನಿಮಾ ಟೈಮಿಗೆ ಮಾರ್ಟಿನ್ ಪ್ರಮೋಷನು ಆಗಿತ್ತು ವೆನ್ ವಿ ವರ್ ಶೂಟಿಂಗ್. ಸೊ ನಾನು ಮಾರ್ಟಿನ್ ಸೆಟ್ಟಿಗೆ ಹೋದಾಗ ಅಥವಾ ಬೇರೆ ಸೆಟ್ಟಿಗೆ ಹೋದಾಗ್ಲೂ ಎಲ್ಲರೂ ಕೇಳ್ತಿದ್ದು ಒಂದೇ ಪ್ರಶ್ನೆ, ದಟ್ ಮ್ಯಾಕ್ಸ್ ಯಾವಾಗ, ಮ್ಯಾಕ್ಸ್ ಏನು ನಡೀತಿದೆ, ಮ್ಯಾಕ್ಸ್ ಯಾವಾಗ ಅಂತ. ಸೊ ಆ ಎಕ್ಸೈಟ್ಮೆಂಟ್ ಆಗ್ಲೂ ಇತ್ತು. ಈಗಂತೂ ಡಬಲ್ ಆಗಿಬಿಟ್ಟಿದೆ. ಬಿಕಾಸ್ ಎಲ್ಲರಿಗೂ ಡೇಟ್ ಅನೌನ್ಸ್ ಆಗಿದೆ, ಟೀಸರ್ ಲುಕ್ ಬಂದಿದೆ, ಸೊ ಗ್ಲಿಮ್ಸಸ್ ಸಿಕ್ಕಿದೆ, ಆ್ಯಂಡ್ ಸಾಂಗ್ಸ್ ಬರ್ತಿದೆ. ಸಾಂಗ್ ಇಷ್ಟ ಆಯಿತು, ಆಡಿಯೋ ಲಾಂಚ್ ಆಗಿತ್ತು. ಸರ್ನ ತುಂಬ ಡಿಫ್ರೆಂಟ್ ಅವರಲ್ಲಿ ನೋಡಿ ಖುಷಿಯಾಗಿದೆ. ಅವ್ರು ಮಾಸಲ್ಲಿ ಬರ್ತಿದಾರಂತ ಅವ್ರ ಫ್ಯಾನ್ಸ್ಗಂತೂ ಫುಲ್ ಖುಷಿ. ಎಲ್ಲರೂ ಎಲ್ಲ ಕಡೆ ಪೂಜೆ ಮಾಡ್ತಿದ್ದಾರೆ. ಆಲ್ರೆಡಿ ಕಟ್ಔಟ್ಸ್ ಎಲ್ಲ ಹಾಕಿ ಅದಕ್ಕೆಲ್ಲ ಆಲ್ರೆಡಿ ಸೆಟ್ ಆಗಿದೆ. 25th ಗ್ರ್ಯಾಂಡ್ ಸೆಲೆಬ್ರೇಷನ್ ಅಂತ ಎಲ್ಲ ಪ್ಲ್ಯಾನಿಂಗು ಆಗಿದೆ ಫ್ಯಾನ್ಸ್ಗಳದ್ದು. ಸೊ ಇಟ್ಸ್ ಮೋರ್ ಲೈಕ್ ಒಂಥರ
ಆ ಎಕ್ಸೈಟ್ಮೆಂಟ್ ವೆರಿ ಎಕ್ಸೈಟೆಡ್. ಈಗ ನೀವು ಮಾತು ನೋಡ್ತಾ ಇದ್ರೆ ಒಂದು ಕಡೆ ಕೋ ಆಕ್ಟರ್ ಆಗಿ ಅವ್ರ ಜೊತೆ ಆಕ್ಟಿಂಗ್ ಮಾಡ್ತಾ ಇದ್ದೀರಾ, ಇನ್ನೊಂದು ಕಡೆ ಫ್ಯಾನ್ ಆಗಿ ಮಾತಾಡ್ತಾ ಇದ್ದೀರಾ. ಇದೇ ಫ್ಯಾನ್ಸ್ ಒಂದು ಮಾತು ಹೇಳ್ತಾರೆ, ಮೊದಲ ಅವರ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಪೊಲೀಸ್ ಕ್ಯಾರೆಕ್ಟರ್ ಆಗಿ ಹುಬ್ಬಳ್ಳಿ ಆಗಿರ್ಬೋದು, ವರದನಾಯಕ ಆಗಿರ್ಬೋದು, ಕೆಂಪೇಗೌಡ ಆಗಿರ್ಬೋದು, ವೀರ ಮದಕರಿ ಆಗಿರ್ಬೋದು, ವಿಕ್ರಾಂತ್ ರೋಣ ಆಗಿರ್ಬೋದು, ಈಗ ಮ್ಯಾಕ್ಸ್ ಆಗಿರ್ಬೋದು, ಈ ಲೀಸ್ಟ್ಗಳನ್ನ ನೋಡಿದಾಗ ಹೈಯೆಸ್ಟ್ ಒಂದು ಕ್ಯಾರೆಕ್ಟರ್ನ ಹ್ಯಾಂಡಲ್ ಮಾಡಿರೋ ಹೈಯೆಸ್ಟ್ ಲೀಸ್ಟಲ್ಲಿ ಸುದೀಪ್ ಅವ್ರು ಸೇರ್ತಾ ಇದ್ದಾರೆ. ಏನು ಹೇಳ್ತೀರಾ? ಒಂದಂದ್ರೆ ಪೊಲೀಸ್ ಅಂತ ಅಂದಲ್ಲ, ಎನಿ ರೋಲ್ ವೇರ್ ದೇರ್ ಇಸ್ ಪ್ರಾಮಿನ್ ಅಂದ್ರೆ ಬೋಲ್ಡ್ ಅಂತ ಬಂದಾಗ ಅಥವಾ ಅವ್ರ ಪರ್ಸ್ನಾಲಿಟಿ ಹೆಂಗಿದೆ, R6+2 ಕಟ್ಔಟ್ ಈಸ್. ಸೊ ಹಿಸ್ ಪರ್ಸ್ನಾಲಿಟಿ ಅವ್ರ ಹೆಂಗಿದೆ ಅಂದ್ರೆ ಅವ್ರು ಬಂದು ಸುಮ್ಮನೆ ಹಿಂಗೆ ನಿಂತರೆ ಸಾಕು, ಆ ಒಂದು ಆ ಸ್ಟಾನ್ಸ್, ಆ ಘಡಸ್ತನ, ಆ ಒಂದು ಸೀರಿಯಸ್ನೆಸ್, ಆ ಪರ್ಸ್ನಾಲಿಟಿ, ಆ ಪರ್ಸೋನಾ, ಮ್ಯಾಗ್ನೆಟಿಸಮ್ ಏನಿದೆಯಲ್ಲ, ಅವ್ರ ಸ್ಕ್ರೀನ್ ಮೇಲೆ ಬಂದರೆ. ಆ್ಯಕ್ಚುಲಿ ಅಮಿತಾಬ್ ಬಚ್ಚನ್ ಜೊತೆ ಒಂದು ಸಿನಿಮಾ ಮಾಡಿದ್ದಾರೆ ನೋಡಿ, ಅದು ಐ ಫರ್ಗಾಟ್ ದ ನೇಮ್. ಅದರಲ್ಲಿ ಅಮಿತಾಬ್ ಬಚ್ಚನ್ ಜೊತೆ ಸರ್ ಇದ್ದಾರೆ. ಯೂಶ್ವಲಿ ಅಮಿತಾಬ್ ಬಚ್ಚನ್ ಬಂದರೆ ನೀವು ಅಮಿತಾಬ್ ಬಚ್ಚನ್ನೇ ನೋಡ್ತೀರಾ, ಬಟ್ ಆ ಸಿನಿಮಾದಲ್ಲಿ ಸುದೀಪ್ ಸರ್ನೇ ನೋಡ್ತೀರಾ ನೀವು. ಸೊ ಅಂಥ ಪರ್ಫಾರ್ಮರ್ ಅವರು, ಕಣ್ಣಲ್ಲೇ ಪರ್ಫಾರ್ಮ್ ಮಾಡುವಂಥ ವ್ಯಕ್ತಿ, ಪ್ಲಸ್ ಅವ್ರ ವಾಯ್ಸ್ ಅಂತೂ ಈಸ್ ಲೈಕ್ ನೆಕ್ಸ್ಟ್ ಲೆವೆಲ್. ಸೊ ಇಂಥ ಒಂದು ಸೀರಿಯಸ್ ಜಾನರ್ ಅಂತ ಬಂದಾಗ, ಕಮರ್ಷಿಯಲಿ ಒಂದು ಪೊಲೀಸ್ ಆಫೀಸರ್ ಇರಲಿ ಅಥವಾ ಲೀಡರ್ಶಿಪ್ ಅಂತ ಬಂದಾಗ, nobody can justify like Sudeep sir. Okay. So I think ಪೊಲೀಸ್ ಅನ್ನೋದು ಮೇ ಬಿ ಅವ್ರು ಅಷ್ಟೊಂದು ಪೊಲೀಸ್ ಕ್ಯಾರೆಕ್ಟರ್ಸ್ ಮಾಡ್ಕೊಂಡು ಬಂದಿದ್ರು, ಪೊಲೀಸ್ ಅಂತ ಬಂದ ತಕ್ಷಣ ಎಲ್ಲರಿಗೂ ಫಸ್ಟ್ ಥಾಟಲ್ಲಿ ಬರೋದೇ ಕಿಚ್ಚ ಸುದೀಪ್. ಸೊ ಇಟ್ಸ್ ಅ ಬ್ಲೆಸ್ಸಿಂಗ್ ದಟ್ ಮ್ಯಾಕ್ಸ್ ಕೂಡ ಒಂದು ಪೊಲೀಸ್ ರೋಲೇ ಮಾಡ್ತಿರೋದ್ರಿಂದ. ಬಟ್ ವಿಕ್ರಾಂತ್ ರೋಣ ವಾಸ್ ಲೈಕ್ ಮಾಸ್ ಆ್ಯಂಡ್ ಕ್ಲಾಸ್ ಮಿಕ್ಸ್ಚರ್. ಮ್ಯಾಕ್ಸ್ ಇಸ್ ಔಟ್ ಆ್ಯಂಡ್ ಔಟ್ ಮಾಸ್. ಸೊ ಪೊಲೀಸ್ ಔಟ್ ಆ್ಯಂಡ್ ಔಟ್ ಮಾಸ್, ಆಲ್ಮೋಸ್ಟ್ ನಿಮಗೆ ವೀರ ಮದಕರಿ ಆ ಫೀಲ್ ಬರುತ್ತೆ ನಿಮಗೆ.